ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ರದ್ದುಗೊಳಿಸುವಂತೆ ಆಗ್ರಹಿಸಿ ರಾಷ್ಟ್ರೀಯ ಬಸವ ಸೈನ್ಯದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ವಿದ್ಯಾರ್ಥಿಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು. ಈ ವೇಳೆ ಮಾತನಾಡಿದ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಗೌಡ ಬಿರಾದಾರ್, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆಯಾಗುತ್ತಿದೆ. ಎನ್ಟಿಎಯನ್ನು ರದ್ದುಗೊಳಿಸಿ ಪಾರದರ್ಶಕ ಹೊಸ ಪರೀಕ್ಷಾ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ ಶಿರಸ್ತೆದಾರ ರಾಜು ಹಾದಿಮನಿ ಅವರಿಗೆ ವಿದ್ಯಾರ್ಥಿನಿ ಕುಮಾರಿ ರೇಣುಕಾ ಹಟ್ಟಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಶೇಖರ್ ಗೋಳ್ಸಂಗಿ, ನ್ಯಾಯವಾದಿ ರವಿ ರಾಠೋಡ್ ಸೇರಿದಂತೆ ರಾಷ್ಟ್ರೀಯ ಬಸವ ಸೈನ್ಯದ ಪದಾಧಿಕಾರಿಗಳು, ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಪ್ರಧಾನಮಂತ್ರಿಯವರು ಭಾರತ ಸರ್ಕಾರ ನವದೆಹಲಿ ವಿಷಯ ಎನ್ಟಿಎ ಸಂಸ್ಥೆಯನ್ನು ರದ್ದುಪಡಿಸಲು ಮತ್ತು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಬಸವನ ಬಾಗೇವಾಡಿ ಇವರ ಮುಖಾಂತರ ಮನವಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಪಾರದರ್ಶಕತೆಯನ್ನು ರಕ್ಷಿಸುವ ಹಿತದೃಷ್ಟಿಯಿಂದ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯು ಈ ಕೆಳಗಿನ ಪ್ರಮುಖ ಬೇಡಿಕೆಯನ್ನು ಸರ್ಕಾರದ ಮುಂದೆ ತರಲು ಬಯಸುತ್ತದೆ. ಎನ್ಟಿಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ರದ್ದತಿ, ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯು ನಡೆಸುವ ಮೂಲಕ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಗೊಂದಲಗಳಿಂದಾಗಿ ದೇಶದ ಲಕ್ಷಾಂತರ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಿಗೆ ತಳ್ಳಲ್ಪಟ್ಟಿದೆ. ಹೀಗಾಗಿ ಉತ್ತಮವಾದಂಥ ಆರೋಗ್ಯ ಬೇಕು ಅಂತ ಕೇವಲ ಭಾಷಣ ಮೂಲಕ ಮಾಡುವಂಥ ನಮ್ಮ ಕೇಂದ್ರ ಸರ್ಕಾರ ಬಡ ಜನರ ಕಲ್ಯಾಣಕ್ಕೋಸ್ಕರ ಯಾರು ಕೂಡ ಈ ನೀಟ್ ಹಗರಣದಲ್ಲಿ ಭಾಗಿಯಾಗಿದ್ದರು. ಅನೇಕ ವರ್ಷಗಳಿಂದ ಲೀಕ್ ಆದಂಥ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಲ್ಲಿ ಅಂಥವರಿಗೆ ಬೇಗನೆ ಕೇಂದ್ರ ಸರ್ಕಾರ ಕ್ರಮ ಯಾಕೆ ಕೈಗೊಳ್ಳಲಿಲ್ಲ ಎಂಬುದು ಇಡೀ ದೇಶದ ಪ್ರಶ್ನೆಯಾಗಿದೆ. ಇದನ್ನು ಖಂಡಿಸಿ ದೇಶದ ಜಂತರ್ ಮಂತರ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಮೊನ್ನೆ 20ನೇ ತಾರೀಕು ಸಂಸದ ಭವನಕ್ಕೆ ಮುತ್ತಿಗೆ ಹಾಕುವ ಒಂದು ಹೋರಾಟ ಮಾಡಿದರೆ ಆ ವಿದ್ಯಾರ್ಥಿಗಳ ಮೇಲೆ ಮನಬಂದಂತೆ ದೆಹಲಿ ಪೊಲೀಸರು ಅಂತ ನೆಪ ಹೇಳಿಕೊಂಡು ಭಿನ್ನ ಡ್ರೆಸ್ಸಿನಲ್ಲಿ ಅವರಿಗೆ ಚಳಿಯಿಂದ, ಮುಳ್ಳಿನಿಂದ, ಮಳೆಯಿಂದ ಅವರಿಗೆ ಹೊಡೆದು ಅನೇಕ ವಿದ್ಯಾರ್ಥಿಗಳಿಗೆ ಗಾಯಗೊಳಿಸಿದ್ದಾರೆ. ಆ ವಿದ್ಯಾರ್ಥಿಗಳು ನ್ಯಾಯ ಕೇಳುವುದು ತಪ್ಪ. ನಾವೆಲ್ಲರೂ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ಇಲ್ಲಿ ಭಾಗವಹಿಸಿರುವ ಉದ್ದೇಶ ಏನಂದರೆ ನಾವು ಯಾರಿಗೂ ಕೂಡ ಅನ್ಯಾಯವಾಗಬಾರದು. ಮುಂದೆ ಈ ಅನ್ಯಾಯವನ್ನು ಮಾಡಿದಂಥ ಆರೋಪಿಗಳಿಗೆ ಉಗ್ರ ಶಿಕ್ಷೆ ಕೊಡಬೇಕನ್ನುವುದು ನಮ್ಮ ಸಂಕಲ್ಪದೊಂದಿಗೆ ಹೋರಾಟ. ಪ್ರಧಾನಮಂತ್ರಿಗಳಿಗೆ ಇವತ್ತೇನು ಬಸವನ ಬಾಗೇವಾಡಿ ನಮ್ಮ ರಾಷ್ಟ್ರೀಯ ಬಸವ ಸೈನ್ಯದ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ವಿಶೇಷವಾಗಿ ಏನು ಎಲ್ಲ ಮಕ್ಕಳು ನೀಟ್ ಬರೆಯುವಂಥ ಕನಸು ಇಟ್ಕೊಂಡಿರ್ತಾರೆ. ನನ್ನ ಮಗ ಡಾಕ್ಟರ್ ಆಗಬೇಕು, ಮಗಳು ಡಾಕ್ಟರ್ ಆಗಬೇಕು ಅನ್ನುವಂಥ ಒಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಬೆಂಗಳೂರಾಗಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ, ಪ್ರತಿಷ್ಠಿತ ಕೋಚಿಂಗ್ಗಳಲ್ಲಿ ನಾವು ದುಡ್ಡುಗಳನ್ನು ಕೊಟ್ಟು ಹಣವನ್ನು ನೀಡಿ ನಮ್ಮ ಮಕ್ಕಳು, ನಮ್ಮ ಮಗಳು ಏನಾದರೂ ಸಾಧನೆ ಮಾಡ್ತಾಳೆ ಅಂತೇಳಿ ಅವ್ರಿಗೆ ಕಲಿಯೋಕೆ ಕಳಿಸಿದಾಗ ಎಲ್ಲ ತಂದೆ ತಾಯಂದಿರು ಶ್ರೀಮಂತರಿರಂಗಿಲ್ಲ, ಸಾಲವನ್ನು ಮಾಡಿ ಮಕ್ಕಳು ಕಲಿತಾ ಕಳಿಸಿದ್ರೆ ಮಕ್ಕಳು ಹಗಲು ರಾತ್ರಿನಲ್ಲೇ ಓದಿ ಈ ನೀಟ್ ಎಕ್ಸಾಮ್ ಬರ್ತಿರ್ತಾರೆ. ಅದ್ರಾಗ ಯಾರೋ ದುಷ್ಟರು ಏನು ಮಾಡಿಬಿಡ್ತಾರೆ, ತಮ್ಮ ಸ್ವಾರ್ಥಕ್ಕಾಗಿ ಯಾರನ್ನೋ ಓಲೈಕೆಗಾಗಿ ಮತ್ತು ಯಾರದೋ ಮಕ್ಕಳಿಗೆ ಅನುಕೂಲ ಮಾಡೋಕ್ಕೆ ಹೋಗಿ ಸೋರಿಕೆಯನ್ನು ಮಾಡೋದು ಮುಖೇನ ಏನು ನಮ್ಮ ಮಕ್ಕಳು ಕಷ್ಟಪಟ್ಟಿರ್ತಾವೆ 2 ವರ್ಷಗಳ ಕಾಲ ಅವ್ರಿಗೆ ಹಿನ್ನಡೆ ಆಗಿಬಿಡ್ತದೆ. ಉದಾಹರಣೆಗಾಗಿ ಬಸವನ ಬಾಗೇವಾಡಿಯಲ್ಲಿ ನಮ್ಮ ಮಿತ್ರನ ಮಗ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಟ್ಟಿದ್ದೀವಿ. ಅವ್ರು 2 ಲಕ್ಷ ರೂಪಾಯಿ ಅಮೌಂಟ್ ಇಟ್ಟು ಇಟ್ಟಾಗ ಅವನು 470ನೇ ರ್ಯಾಂಕ್ ಬಂದಿದ್ದ. ಆದರೆ ಈ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತೆ ನೆಕ್ಸ್ಟ್ ಪರೀಕ್ಷೆ ಬರೆದ್ರೆ ಅವರು 500ಕ್ಕೆ ಬಂದುಬಿಟ್ಟಿದ್ದಾನೆ. ಅದು ಅವನು ಮೊದಲು 500 ಆಗಿತ್ತು, ಆಮೇಲೆ 400ಕ್ಕೆ ಬಂದುಬಿಟ್ಟ. ದುರ್ದೈವ ಅಂದರೆ ಅವ್ರು ಭಾಳ ನೋವು ಮಾಡ್ಕೊಂಡ್ರು ಪಾಲಕರು. ಭಾಳ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಟ್ಟಿದ್ರು. ಯಾಕಂದರೆ ಒಂದೊಂದ್ಸಲ ಇವತ್ತು ಓದಿದ್ದು ನಾಳೆ ನೆನಪು ಬರೋಲ್ಲ. ಹಾಗಾಗಿ ಮಕ್ಕಳು ಪ್ರಿಪೇರ್ ಮಾಡಿರ್ತಾವೆ. 2 ತಿಂಗಳ ಮೋಸ ಮಾಡಿದಾಗ ಅಂಥ ಪ್ರತಿಷ್ಠಿತ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೇವೆ. ನೀಟ್ ಎಕ್ಸಾಮನ್ನು ಅದನ್ನು ರದ್ದುಗೊಳಿಸಬೇಕು. ಮುಂದಿನ ದಿನಮಾನದಲ್ಲಿ ಎಲ್ಲ ದೇಶಾದ್ಯಂತ ಒಂದೇ ಸಂಸ್ಥೆ ಕೈಯಲ್ಲಿ ಕೊಟ್ಟು ಮತ್ತು
ನಮ್ಮ ಏನು ಭ್ರಷ್ಟ ಬಿಜೆಪಿ ಸರ್ಕಾರ ಈ ಸಂಸ್ಥೆಗಳನ್ನು ಮೇಂಟೈನ್ ಮಾಡ್ತಾ ಇದೆ, ಇವುಗಳನ್ನೆಲ್ಲ ನಿರ್ವಹಿಸ್ತಾ ಇದೆ. ಅವೆಲ್ಲ ತಕ್ಷಣದಿಂದ ರದ್ದು ಮಾಡಿ ಅದ್ರಾಗ ಯಾರು ಕೈವಾಡಿದೆ ಅವ್ರನ್ನ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಮತ್ತು ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರು ಇವತ್ತೇ ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಮ್ಮ ಬಸವ ಸೇನೆದವರು ಏನು ಇವತ್ತು ಮನವಿ ಮಾಡ್ತಾ ಇದ್ದಾರೆ.